ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಸ್ವಾಗತ ಸ್ಟೂಡೆಂಟ್ಸು. ಈ ಒಂದು ವೀಡಿಯೋದಲ್ಲಿ ನಾನು ಟ್ರಿಗ್ನೋಮೆಟ್ರಿ ಪಾರ್ಟ್ 2 ಅನ್ನು ಮಾಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮ್ ಸ್ಟೂಡೆಂಟ್ಸು. ಸೇಮ್ ಕ್ವಶನು ಬರ್ಬೋದು, ಅವರಲ್ಲಿ ಸೇಮ್ ಟೈಪ್ ಕ್ವಶನ್ ಅಂತೂ ಪಕ್ಕಾ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸು. ಹಿಂದಿನ ವೀಡಿಯೋದಲ್ಲಿ ನಾನು ಟ್ರಿಗ್ನೋಮೆಟ್ರಿಯ ಪಾರ್ಟ್ 1 ಅನ್ನು ಮಾಡಿದ್ದೆ. ಅದರಲ್ಲಿ ನಮ್ಮದು ಮಾಡೆಲ್ ಕ್ವಶನ್ ಪೇಪರು ಆ್ಯಂಡ್ ಸ್ಟೇಟ್ ಪ್ರಿಪ್ರೇಟರಿ ಪ್ಲಸ್ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಮಾಡಿದೆ. ಮಾಡೆಲ್ 1 ಅವರು ಬಿಟ್ಟಿದ್ದು, ಇನ್ನೊಂದು 4-5 ಮಾಡೆಲ್ ಕ್ವಶನ್ ಪೇಪರ್ ನನ್ನ ಹತ್ರ ಇದೆ. ಪ್ಲಸ್ ಈಗ ಏನು ಮಾಡ್ತೇನೆ ಅಂತ ಕೇಳಿದರೆ, ಉಳಿದಿದ್ದು ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ ಸ್ಟೂಡೆಂಟ್ಸ್. ಆಯಿತಾ? ಲೈಕ್ 2019, 20, 21 ಇದೆಲ್ಲ ಸಾಲ್ವ್ ಮಾಡ್ತೇನೆ. ಓಕೆ, ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ 6362324224. ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಏನಾದರೂ ಡೌಟ್ಸ್ಗಳಿದ್ರೆ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಸಿಗುತ್ತೆ. ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಆಯಿತಾ? ಈಗ ಡೈರೆಕ್ಟ್ ನಾನು ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಪ್ರಾಬ್ಲಮಿಗೆ ಹೋಗ್ತಾ ಇದ್ದೇನೆ. ಇಲ್ಲಿವರೆಗೆ ಹಿಂದಿನ ಫಸ್ಟ್ ಪಾರ್ಟಲ್ಲಿ ಮಾಡಿದ್ದೇನೆ. ಯಾರು ಫಸ್ಟ್ ಪಾರ್ಟ್ ನೋಡಲಿಲ್ಲ ದಯವಿಟ್ಟು ನೋಡಿ ಆದಷ್ಟು ಬೇಗ. ಈಗ ನಾನು ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರಿಂದ ಮಾಡ್ತಾ ಇದ್ದೇನೆ. ಟೋಟಲ್ 4-5 ಮಾಡೆಲ್ ಕ್ವಶನ್ ಪೇಪರ್ ಇದೆ. ಇದು ಯಾವುದ್ರದ್ದು ಅಂತ ಕೇಳಿದ್ರೆ ಡಿಫ್ರೆಂಟ್ ಡಿಸ್ಟ್ರಿಕ್ಟಿದ್ದು ನೋಡಿ ನಾನು ಮಾಡ್ತಾ ಇರೋದು. ಈಗ ನಾರ್ತ್ ಅವರು, ಸೌತ್ ಅವರು, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಮೈಸೂರು, ಆ ಥರ ಟೈಪನ್ನು ನಾನು ತೊಗೊಂಡು ಮಾಡ್ತಾ ಇರೋದು. ಓಕೆ, ಅದರಲ್ಲಿ ಏನು ಕೇಳಿದರೆ ಕ್ವಶನ್ನು, ಇಫ್ tan θ ಈಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, tan θ ಈಸ್ ಈಕ್ವಲ್ಸ್ ಟು 8/15. ಫೈನ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಆ್ಯಂಡ್ ಕಾಸ್ ಥೀಟಾ. ಸೈನ್ ಥೀಟಾ ಮತ್ತು ಕಾಸ್ ಥೀಟಾದ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. tan θ 8/15 ಅಂತ ಕೊಟ್ಟು ಇದನ್ನು ಕೇಳಿದಾಗ ಫಸ್ಟ್ ನೀವು ಡಯಾಗ್ರಾಮಿಗೆ ಹಾಕಬೇಕು. ಇನ್ ಕೇಸ್ ಅವರು ಡಯಾಗ್ರಾಮ್ ಕೊಟ್ಟದಿದ್ದರೆ, ಫಿಗರ್ ಕೊಟ್ಟದಿದ್ದರೆ ನೋ ಪ್ರಾಬ್ಲಮ್. ಆಯಿತಾ? ಇದನ್ನು ನಾನು A ಅಂತ ತಗೊಳ್ತೇನೆ, B ಅಂತ ತಗೊಳ್ತೇನೆ, C ಅಂತ ತಗೊಳ್ತೇನೆ. ವಿತ್ ರೆಸ್ಪೆಕ್ಟ್ ಟು ಥೀಟಾ ತೊಗೊಂಡ್ರೆ ಇದೇನಾಗುತ್ತೆ, ಆಪೋಸಿಟ್ ಆಗುತ್ತೆ ಸ್ಟೂಡೆಂಟ್ಸ್. ಇದೇನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಇದು ಹೈಪಾಟೆನಸ್ ಆಗುತ್ತೆ. ಈಗ ನಮಗೆ ಫಾರ್ಮುಲಾ ಗೊತ್ತಿದೆ. tan θ ಅಂದರೆ ಫಾರ್ಮುಲಾ ಏನು ಹೇಳಿ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ನಮ್ಗೆ ಗೊತ್ತಿದೆ. ಸರಿಯಾ? ಸೊ ಥೀಟಾ ಆಪೋಸಿಟ್ ಏನಾಗುತ್ತೆ, ಇದು ಆಪೋಸಿಟ್ ಪ್ಲೇಸಲ್ಲಿ ಏನಿದೆ, 8 ಇದೆ. ಅಡ್ಜಸೆಂಟ್ ಪ್ಲೇಸಲ್ಲಿ ಏನಿದೆ, 15 ಇದೆ. ಈಗ ನಾವು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು, ಹೈಪಾಟೆನಸ್. ಯಾಕೆ ಹೈಪಾಟೆನಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದರೆ, ನಮ್ಗೆ ಕೇಳಿದ್ದವರು ಸೈನ್ ಥೀಟಾ. ಸೈನ್ ಥೀಟಾ ಫಾರ್ಮುಲಾ ಏನು ಹೇಳಿ, ಆಪೋಸಿಟ್ ಬೈ ಹೈಪಾಟೆನಸ್. ಇನ್ನೊಂದು ಯಾವುದು, ಕಾಸ್ ಥೀಟಾ. ಇದ್ರ ಫಾರ್ಮುಲಾ ಏನು ಹೇಳಿ, ಅಡ್ಜಸೆಂಟ್ ಬೈ ಹೈಪಾಟನಸ್ ಅಲ್ವಾ? ಸೊ ಹೈಪಾಟನಸ್ ಬೇಕೇ ಅಲ್ವಾ? ಸೊ ಇಲ್ಲಿ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿದರೆ AC² ಈಸ್ ಈಕ್ವಲ್ಸ್ ಟು AB² ಪ್ಲಸ್ BC² ಆಗುತ್ತೆ. ಸೊ AC² ಈಸ್ ಈಕ್ವಲ್ಸ್ ಟು AB ಅಂದರೆ ಅವ್ರು ಕೊಟ್ಟಿದ್ದಾರೆ ಎಷ್ಟಂತ, 8 64 ಪ್ಲಸ್ BC ಅಂದ್ರೇನು, 15 ಎಷ್ಟಾಗುತ್ತೆ, 225. ಇದು ಗೊತ್ತಿರಬೇಕು ಸ್ಟೂಡೆಂಟ್ಸ್ ನಿಮಗೆ. ಸೊ AC² ಈಸ್ ಈಕ್ವಲ್ಸ್ ಟು 64 ಪ್ಲಸ್ 225 ಅಂದರೆ ಇದು 289 ಆಗುತ್ತೆ ಸ್ಟೂಡೆಂಟ್ಸ್. 225 ವೆಯ್ಟ್ ಇಲ್ಲೇ ಮಾಡ್ತೇನೆ. 225 ಪ್ಲಸ್ 64 54982 289 ಆಗುತ್ತೆ. ನನಗೆ ಬೇಕಾಗಿರೋದು AC √289 ಏನಾಗುತ್ತೆ, ಇದು √289 289 ಮೇ ಬಿ 17 ಅಂದ್ಕೊಳ್ತೇನೆ. ನೋಡುವ, 17 × 7 7 7s 49 4 7 1s 7 1 7s 7 1 9 8 2 17ನ ಸ್ಕ್ವೇರ್ ಏನಾಗುತ್ತೆ, 289 ಆಗುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದರೆ ನಮ್ಮ AC ಏನಾಯಿತು, 17 ಆಯಿತು. ಅಂದರೆ ಹೈಪಾಟೆನಸ್ 17 ಆಯಿತು. ಇಲ್ಲಿ ಹಾಕಿ, ಆಪೋಸಿಟ್ ನಮ್ಗೆ ಗೊತ್ತಿದೆ 8, ಹೈಪಾಟೆನಸ್ 17, ಅಡ್ಜಸೆಂಟ್ ಗೊತ್ತಿದೆ 15/17. ಅಷ್ಟೇ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಕೆಲವು ಟೈಮು ಈ ಟೈಮ್ ಏನು ಮಾಡ್ತಾ ಇದ್ದಾರೆ, ಡೈಗ್ರಾಮನ್ನು ಕೊಟ್ಟು ಡೈಗ್ರಾಮಲ್ಲಿ ಅವರು ಎಲ್ಲದನ್ನು ಕೊಟ್ಟು ನಿಮ್ಗೆ ಕೇಳ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ನೀವು ಡೈಗ್ರಾಮನ್ನು ನೀವೇ ಬಿಡಿಸ್ಕೊಂಡು ನೀವೇ ಸಬ್ಸ್ಟಿಟ್ಯೂಟ್ ಮಾಡಿ. ಆಯಿತಾ? ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಇದರಲ್ಲಿ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ಗೊತ್ತುಂಟಾ, ಫೈಂಡ್ ದ ವ್ಯಾಲ್ಯೂ ಆಫ್, ನಿಮ್ಗೆ ಇದರಿಂದ ಪಕ್ಕ ಕೊಡ್ತಾರೆ, ಟೇಬಲಿಂದ 100% ಕೊಡ್ತಾರೆ, cos 90 ಡಿಗ್ರಿ ಪ್ಲಸ್ tan 45 ಡಿಗ್ರಿ. ಆಯಿತಾ? ಈಗ ನಿಮಗೆ ವ್ಯಾಲ್ಯೂ ಗೊತ್ತಿದೆಯಲ್ಲ, ಟೇಬಲ್ ಗೊತ್ತಿರಬೇಕು ಸ್ಟೂಡೆಂಟ್ಸು. ಇಲ್ಲಿ ನೋಡಿ, ಕಾಸ್ ಎಷ್ಟು ಹೇಳಿದ್ದಾರೆ, cos 90 ಡಿಗ್ರಿ 0 ಅಲ್ವಾ, ಪ್ಲಸ್ tan 45 ಡಿಗ್ರಿ ಎಷ್ಟು ವ್ಯಾಲ್ಯೂ, tan 45 1 ಅಲ್ವಾ, 0 + 1 ಎಷ್ಟು, 1. ಸಿಂಪಲ್ ಅಲ್ಲ, ಇದೆಲ್ಲ ಈಸಿ ಇದೆ. ಈ ಥರ ವ್ಯಾಲ್ಯೂ ದಿವಸದಿ ಕೊಡ್ತಾರೆ ಟೇಬಲಿಂದ. 1 ಮಾರ್ಕ್ಸಿಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಆಯಿತಾ? ಇದು 1 ಮಾರ್ಕ್ಸಿದ ಕ್ವಶನ್ ಆಯಿತು ಸ್ಟೂಡೆಂಟ್ಸ್. ಇನ್ನೇನಾದರೂ ಕೊಟ್ಟಿದ್ದಾರೆ ನೋಡ್ತೇನೆ 1 ಮಾರ್ಕ್ಸಿಂದ. ಇದು ಮಾಡೆಲ್ ಕ್ವಶನ್ ಪೇಪರ್, ಬೇರೆ ಡಿಸ್ಟ್ರಿಕ್ಟಿಂದ ನಾನು ತೆಗೆದಿದ್ದು. ಓಕೆ, ನೆಕ್ಸ್ಟ್ ಅವ್ರು 3 ಮಾರ್ಕ್ಸಿದ ಕ್ವಶನ್ ಕೇಳಿದ್ದಾರೆ. ಇವ್ಯಾಲ್ಯುವೇಟ್ ಅಂತ ಹೇಳಿದ್ದಾರೆ. ಓಕೆ, ಇವ್ಯಾಲ್ಯುವೇಟ್ ಥರ್ಡ್. ನಿಮಗೆ ಇಲ್ಲಿ 6 ಕ್ವಶನ್ ಬರುತ್ತೆ, ಅದಕ್ಕೋಸ್ಕರ ನಾನು 2 ಮಾಡ್ತೇನೆ. ಸೈನ್ 30 ಡಿಗ್ರಿ ಪ್ಲಸ್ tan 45 ಡಿಗ್ರಿ ಮೈನಸ್ ಕೊಸೆಕ್ 60 ಡಿಗ್ರಿ ಡಿವೈಡೆಡ್ ಬೈ ಸೀಕೆಂಡ್ 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ ಪ್ಲಸ್ cot 45 ಡಿಗ್ರಿ. ನೋಡಿ, ಫಸ್ಟ್ ನೀವು ಏನು ಅರ್ಥ ಮಾಡ್ಕೊಳ್ಬೇಕು, ಇದು ಟೇಬಲಲ್ಲಿರುವ ವ್ಯಾಲ್ಯೂನ ನೋಡಬೇಕು. ಹೌದು,
ಟೇಬಲಲ್ಲಿ ನೋಡಿ ನಮಗೆ ಯಾವುದೆಲ್ಲ ಇದೆ, 0 ಡಿಗ್ರಿ ಇದೆ, 30 ಡಿಗ್ರಿ ಇದೆ, 45 ಡಿಗ್ರಿ ಇದೆ, 60 ಡಿಗ್ರಿ ಇದೆ, 90 ಡಿಗ್ರಿ ಇದೆ. ಟೇಬಲಲ್ಲಿ ಇರೋದಂತ ಗೊತ್ತಾಯ್ತಾ? ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಫಸ್ಟಿಗೆ ಸೈನ್ 30 ಡಿಗ್ರಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಸೈನ್ 30 ಡಿಗ್ರಿ ಅಲ್ವಾ, ಇದು ವ್ಯಾಲ್ಯೂ ನಾನು ಹಾಕ್ತಾ ಬರ್ತೇನೆ ಈಚೆ ಕಡೆ. ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? ಸೈನ್ 30 ಈಸ್ 1/2 ಪ್ಲಸ್ ಟ್ಯಾನ್ 45 ಅಂದರೆ 1 ಮೈನಸ್ ಕೊಸೆಕ್ 60 ಡಿಗ್ರಿ ಅಂತ ಹೇಳಿದರೆ 2/√3 ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ 30 ಡಿಗ್ರಿ ಅಂತ ಹೇಳಿದರೆ 2/√3 ಪ್ಲಸ್ ಕಾಸ್ 60 ಡಿಗ್ರಿ ಅಂದರೆ 1/2 ಪ್ಲಸ್ ಕಾಟ್ 45 ಅಂತ ಹೇಳಿದರೆ 1. ಇಷ್ಟೇ ಸಿಂಪಲ್. ಈಗ ಇರೋದು ಸ್ಟೂಡೆಂಟ್ಸ್ ಏನು ಮಾಡಿ ಗೊತ್ತುಂಟ ನೀವಿಲ್ಲೇ, ಫಸ್ಟಿಗೆ ಇವೆರಡನ್ನು ತಗೊಳ್ಳೆ. ಇದು ಆಲ್ರೆಡಿ P/Q ಫಾರ್ಮಲ್ಲಿದೆ, ಇದು P/Q ಫಾರ್ಮಲ್ಲಿಲ್ಲ, ಅದಕ್ಕೆ ಬೈ 1 ಅಂತ ತಗೊಂಡಿದ್ದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. 1 × 1 1 ಆಗುತ್ತಾ, ಪ್ಲಸ್ 2 × 1 2 ಆಗುತ್ತಾ, ಡಿವೈಡೆಡ್ ಬೈ 2 × 1 2 ಆಗುತ್ತಾ, ಮೈನಸ್ 2/√3 ಹೋಲ್ ಡಿವೈಡೆಡ್ ಬೈ. ಹೇಗೇನು ಇಲ್ಲೂ ಆಗಿ ಅಲ್ವಾ, ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಆಸ್ ಇಟ್ ಈಸ್ ಹಾಗೆ ತೊಗೊಂಡಿದ್ದೇನೆ ನಾನು. ಫಸ್ಟ್ ಇದು ಎರಡನ್ನ ಮಾತ್ರ ಕ್ರಾಸ್ ಮಲ್ಟಿಪ್ಲೈ ಮಾಡು. 2 × 2 ಏನಾಗುತ್ತೆ 4 ಪ್ಲಸ್ √3 × 1 ಏನಾಗುತ್ತೆ √3 ಡಿವೈಡೆಡ್ ಬೈ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 2√3 ಅಲ್ವಾ. ಸೊ ಪ್ಲಸ್ 1 ಆ್ಯಸ್ ಇಟ್ ಈಸ್ ಹಾಗೆ ತೊಗೊಳ್ಳಿ ಆಯಿತಾ. ಈಗ ನ್ಯೂಮರೇಟ್ರಲ್ಲಿ 1 + 2 3 ಆಗುತ್ತೆ, 3/2 ಆಗುತ್ತೆ. ಇದು P/Q ಫಾರ್ಮಲ್ಲಿದೆ, ಇದು P/Q ಫಾರ್ಮಲ್ಲಿದೆ, ಆವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಹೇಗೇನು ಕ್ರಾಸ್ ಮಲ್ಟಿಪ್ಲಿಕೇಶನ್? ಇದನ್ನು 1 + 2 3 ಅಲ್ವಾ, 3 × √3 3√3 ಅಲ್ವಾ, ಇಲ್ಲಿ ಮೈನಸ್ ಇದೆ ಹಾಕಿ. 2 × 2 ಏನು 4 ಡಿವೈಡೆಡ್ ಬೈ ಇದನ್ನು ಮಲ್ಟಿಪ್ಲೈ ಮಾಡಿ. 2 × √3 ಏನು 2√3 ಸರಿ ಅಲ್ಲ, ಹೋಲ್ ಡಿವೈಡೆಡ್ ಬೈ. ಇಲ್ಲೂ ನೋಡಿ ಇದು P/Q ಫಾರ್ಮಲ್ಲಿದೆ, ಬಟ್ ಇದು P/Q ಫಾರ್ಮಲ್ಲಿಲ್ಲ, ಬೈ 1 ನೀವೇ ತಗೊಳ್ಳಿ ಆಯಿತಾ. ಸೊ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ 4 + √3 ಇದೆ, ಇದಕ್ಕೆ 1 ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ ಉಳಿಯೋದು 4 + √3ನೇ ಸರಿಯಾ. ಸೊ ಇಲ್ಲಿ ಪ್ಲಸ್ ಇದೆ, ಅದನ್ನು ಹಾಗೆ ತಗೊಳ್ಳೆ. 1ಗೆ 2√3 ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ ಸಿಗೋದು 2√3 ಹೋಲ್ ಡಿವೈಡೆಡ್ ಬೈ 2√3 × 1 ಏನಾಗುತ್ತೆ 2√3. ಸಮಥಿಂಗ್ ಇಂಟು 1 ಈಸ್ ಆಲ್ವೇಸ್ ಸಮಥಿಂಗ್. 2√3 ಕ್ಯಾನ್ಸಲ್ ಮಾಡಿ ಅಲ್ವಾ. ನಾನು ಇಲ್ಲೇ ಬರಿತೇನೆ ಸ್ಟೂಡೆಂಟ್ಸ್, ಇಲ್ಲೇನಿದೆ 3√3 - 4 ಡಿವೈಡೆಡ್ ಬೈ ಇಲ್ಲಿ ನೋಡಿ ಇದು √3 ಇದು √3 ಎರಡು ಲೈಕ್ ಟರ್ಮ್ಸ್. ಯಾಕಂದರೆ ರೂಟ್ ಒಳಗಡೆ ಎರಡು ನಂಬರ್ ಸೇಮ್ ಇದ್ದರೆ ಹೊರಗಡೆ ಇರೋ ನಂಬರ್ನ ಆ್ಯಡ್ ಮಾಡ್ಬೋದು. ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ 1 + 2 ಏನಾಗುತ್ತೆ 3 ಅಲ್ಲ, ಇಲ್ಲಿ 4 ಇದೆ, 4 ಪ್ಲಸ್ ಇದನ್ನು ಆ್ಯಡ್ ಮಾಡಿದಾಗ ಎಷ್ಟು ಬಂತು ನಮಗೆ 3√3 ಸರಿಯಾ. ಒಳಗಡೆ ಇರೋ ರೂಟನ್ನು ಮತ್ತೆ ಆ್ಯಡ್ ಮಾಡೋದಲ್ಲ, 3 + 3 6 ಅಂತ ಬರೋದಲ್ಲ, ಹೊರಗಡೆ ಇರೋ ನಂಬರ್ನ ಆ್ಯಡ್ ಮಾಡಬೇಕು. ಯಾವಾಗ ಹೇಳಿ, ವೆನ್ ದ ಟರ್ಮ್ಸ್ ಆರ್ ಲೈಕ್ ಟರ್ಮ್ಸ್ ಇದ್ದರೆ ಮಾತ್ರ. ದಟ್ ಮೀನ್ಸ್ ಎರಡು ನಂಬರ್ ಸೇಮ್ ಇದ್ದರೆ ಮಾತ್ರ. ಈಗ ಇಲ್ಲಿಗೆ ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್, ಬಟ್ ನಮ್ಗೆ ಯಾವತ್ತು ಡಿನಾಮಿನೇಟಲ್ಲಿ ಸ್ಕ್ವೇರ್ ರೂಟ್ ಇರಬಾರ್ದು. ಸ್ಕ್ವೇರ್ ರೂಟ್ ಹೋಗಬೇಕಂದ್ರೆ ಏನು ಮಾಡಬೇಕು ನಾವೀಗ, ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡಬೇಕು. ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡೋದಂದರೆ ಏನು, ಡಿನಾಮಿನೇಟರಲ್ಲಿ ಏನಿದೆಯಲ್ಲ ಅದೇ ನಂಬರ್ನ ತಗೊಳ್ಬೇಕು. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ಸಿಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಬೇಕು, ಮೈನಸ್ ಇದ್ದರೆ ಪ್ಲಸ್ಸಿಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಬೇಕು ಅಷ್ಟೇ. ಈಗ ನೋಡಿ, ಈಗ ಇದೊಂದು ಟರ್ಮ್ ಇಲ್ಲೇನು ಮಾಡಬೇಕು ಹೇಳಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಒನ್ನನ್ನು ಫಸ್ಟಿಗೆ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಒನ್ನನ್ನು ಸೆಕೆಂಡಿಗೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 3√3 × 4. ಸೊ ಹೊರಗಡೆ ನಂಬರ್ನ ಮಲ್ಟಿಪ್ಲೈ ಮಾಡ್ತೇನೆ ನಾನು, 12√3 ಆಗುತ್ತೆ ಸ್ಟೂಡೆಂಟ್ಸ್. 4 × 3 12√3. ಈಗ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಲ್ಲ, ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ತಗೊಳ್ತೇನೆ. ಇಲ್ಲೂ 3√3 ಇಲ್ಲೂ 3√3. ಆವಾಗ ಅದೇನಾಗುತ್ತೆ ಹೇಳಿ, 3√3 × 3√3 ಅಂದರೆ 3√3 ಹೋಲ್ ಸ್ಕ್ವೇರ್ ಅಲ್ವಾ. ಆವಾಗ ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು. 3 ಸ್ಕ್ವೇರ್ ಏನಾಗುತ್ತೆ 9 ಇಂಟು ಇದನ್ನು ಸ್ಕ್ವೇರ್ ಮಾಡುವಾಗ ಸ್ಕ್ವೇರ್ ರೂಟ್ ಜೊತೆ ಕ್ಯಾನ್ಸಲ್ ಆಗಿ 3 ಉಳಿತದೆ. 9 3 ಎಷ್ಟು 27 ಡಿವೈಡೆಡ್ ಬೈ. ಇನ್ನೂ ಆಗಿಲ್ಲ, ಈಗ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಲ್ಲ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ಸಾ, 4 4 16 ಸರಿಯಾ. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್. 4 × 3 12√3. ಏನು ಮಾಡಿದ್ದೇಳಿ, 4 × 3 12√3 ಸರಿಯಲ್ಲ. ಡಿವೈಡೆಡ್ ಬೈ ಕೆಳಗಡೆದು ನೋಡಿ ಸ್ಟೂಡೆಂಟ್ಸ್, ಡಿನಾಮಿನೇಟರ್ ಯಾವತ್ತೂ ಹೀಗೆ ಇರುತ್ತೆ. ಇದು a + b a - b ಏನಾಗುತ್ತೆ ಫಾರ್ಮುಲಾ, a² - b². a ಪ್ಲೇಸಲ್ಲಿ 4 ಇದೆ, ಸೊ 4² ಮೈನಸ್ b ಪ್ಲೇಸಲ್ಲಿ ಏನಿದೆ 3√3 ಇದೆ, ಅದರದ್ದು ಸ್ಕ್ವೇರ್ ಕರೆಕ್ಟಾ, ಈಸ್ ಈಕ್ವಲ್ಸ್ ಟು ಇಲ್ಲೂ ನೋಡಿ ಇದು 12√3 ಇದು 12√3. ರೂಟ್ ಒಳಗಡೆ ಎರಡು ಸೇಮ್ ಇರ್ಬೋದು, ಆ್ಯಡ್ ಮಾಡ್ಬೋದಲ್ಲ ಹೊರಗಡೆ ನಂಬರ್ನ, ಆವಾಗ 24√3 ಆಗೋದಿಲ್ವಾ. ಯಾಕಂದರೆ √3 12 + 12 24 ಸರಿಯಾ. -27 - 16 ಅಂದರೆ -43 ಆಗುತ್ತೆ. ಎರಡು ನಂಬರ್ ಸ್ಟೂಡೆಂಟ್ಸ್, ಎರಡು ನಂಬರ್ನ ಆ್ಯಡ್ ಮಾಡಿದ್ದೀನಿ, ಡಿವೈಡೆಡ್ ಬೈ 4² ಅಂದರೆ ಏನು 16 ಮೈನಸ್
ಇಲ್ಲಿ ವೆರಿ ಇಂಪಾರ್ಟೆಂಟ್, ಸ್ಕ್ವೇರ್ ಮಾಡುವಾಗ ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು. 3 ಸ್ಕ್ವೇರ್ ಏನಾಗುತ್ತೆ, ಇಲ್ಲಿ 9 ಆಗುತ್ತೆ, ಇಂಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳಿತದೆ. 9 3 ಎಷ್ಟಾಗುತ್ತೆ, ಇದು 27. ಸರಿಯಾ? ನೆಕ್ಸ್ಟ್ ಸ್ಟೆಪ್ ನೋಡಿ ಸ್ಟೂಡೆಂಟ್ಸು, ಇಲ್ಲಿಗೆ ಆಗಿದೆ 24√3 -43 ಡಿವೈಡೆಡ್ ಬೈ ಇಲ್ಲಿ ನೋಡಿ 16 - 27 ಎಷ್ಟಾಗುತ್ತೆ ಅಂತ ಕೇಳಿದರೆ -11 ಆಗುತ್ತೆ ಸ್ಟೂಡೆಂಟ್ಸ್. ಯಾವತ್ತು ಡಿನಾಮಿನೇಟರ್ ಮೈನಸ್ ಇರಬಾರ್ದು. ಇಲ್ಲಿ ಹೇಗೆ ಡಿನಾಮಿನೇಟರ್ ಸ್ಕ್ವೇರ್ ರೂಟ್ ಇರಬಾರ್ದು, ಅದೇ ಥರ ಇಲ್ಲೂ ಮೈನಸ್ ಇರಬಾರ್ದು. ಅವಾಗ ಏನು ಮಾಡೋಣ ಗೊತ್ತುಂಟ, ನಿಮ್ಮ ಸಿಂಪಲಾಗಿ ಹೇಳ್ತಾನೆ, ಆ್ಯಕ್ಚುಲಿ ಎಂಟೈರ್ ಇಕ್ವೇಷನಿಗೆ ನೀವು ಮೈನಸಿಂದ ಮಲ್ಟಿಪ್ಲೈ ಮಾಡೋದು. ಆರ್ ಎಲ್ಸ್ ನೀವೇನು ಮಾಡಿ ಗೊತ್ತುಂಟಾ, ಇದನ್ನು ಫಸ್ಟ್ ಬರೀ, ನೀವು ಮೇಲ್ಗಡೆದು ಉಲ್ಟಾ ಬರೀನಿ, -43 + 24√3 ಡಿವೈಡೆಡ್ ಬೈ -11 ಇದೆಯಾ. ಈಗ ಎಂಟೈರ್ ಇಕ್ವೇಷನಿಗೆ ಇಂಟು ಮೈನಸಿಂದ ಮಲ್ಟಿಪ್ಲೈ ಮಾಡಿ. ಮೈನಸ್ ಎಂಟೈರ್ ಇಕ್ವೇಷನ್ ವಿತ್ ಮೈನಸ್. ಯಾಕೆ ಹೇಳಿ, ಆವಾಗ ಏನಾಗುತ್ತೆ ನೋಡಿ, ಮೈನಸಿಂದ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಇಂಟು ಮೈನಸ್ ಅದು ಹೋಗಿ ಪ್ಲಸ್ ಆಗುತ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೈನಸಿಂದ ಎಂಟೈರ್ ಇಕ್ವೇಷನ್ಗೆ ಮೈನಸಿಂದ ಮಲ್ಟಿಪ್ಲೈ ಮಾಡಿದರೆ ಈ ಮೈನಸ್ ಇದ್ದೇನಾಗುತ್ತೆ, ಪ್ಲಸ್ ಆಗುತ್ತಲ್ಲ ಅಲ್ವಾ. ಆವಾಗ ನಾವು 43 ಅಂತ ಬರೆಯೋದಾ, ಇಲ್ಲಿ ಪ್ಲಸ್ ಇರೋದು ಏನಾಗುತ್ತೆ, ಮೈನಸ್ ಆಗುತ್ತೆ. 24√3 ಡಿವೈಡೆಡ್ ಬೈ ಈ ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. ಇದು ನಿಮ್ಮ ಆನ್ಸರ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಈ ಸ್ಟೆಪ್ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಸೊ ಇದು ಇಲ್ಲಿ 43 - 24√3 ಡಿವೈಡ್ ಬೈ 11. ಸಿಂಪಲಾಗಿ ಏನು ಅರ್ಥ ಮಾಡಿ ಗೊತ್ತುಂಟಾ, ಮೈನಸ್ ಇದ್ದದನ್ನು ಫಸ್ಟ್ ಬರೆದು ವಿತ್ ಸೈನ್ ಚೇಂಜ್ ಮಾಡಿ ಬರೀನಿ ಅಷ್ಟೇ. ಓಕೆ, ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇದು ನಿಮ್ದು ಏನಾಯಿತು, 43 - 24√3 ಡಿವೈಡ್ ಬೈ 11. ಓಕೆ, ಆ್ಯಕ್ಚುಲಿ ಇಲ್ಲಿಗೆ ಆನ್ಸರ್ ಆಗಿತ್ತು ಸ್ಟೂಡೆಂಟ್ಸ್, ಬಟ್ ಯಾಕಂತ ಕೇಳಿದ್ರೆ ಮೈನಸ್ ಇರಬಾರ್ದು, ಅದಕ್ಕೋಸ್ಕರ ನಾವು ಅದನ್ನು ಅಲ್ಲಿ ಸ್ಟಾಪ್ ಮಾಡಲಿಲ್ಲ. ಆಯಿತಾ? ಸೊ ಮುಂದೆ ಹೋಗೋಣ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಇಲ್ಲಿ ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಬೇಸಿಕ್ ಇದೆಲ್ಲ ನೀವು ಇಲ್ಲಿ ಕಲ್ತಿರ್ತೀರ, ಎಲ್ಲಿ ಹೇಳ್ತಾರೆ ನಿಮ್ಮ 8th 9th ಅಲ್ಲಿ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಇಲ್ಲಿ ನೀವು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಪೇಪರಿಂದ ಮಾಡ್ತಾ ಇದ್ದೇನೆ. ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರಿಂದ ಮಾಡ್ತಾರೆ ಸ್ಟೂಡೆಂಟ್ಸ್ ನಾನು ಇದನ್ನು. ಓಕೆ, ಡಿಫ್ರೆಂಟ್ ಟೈಪ್ಸ್ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆವಾಗ ನಿಮ್ಗೆ ಎಲ್ಲದೂ ಕೂಡ ಒಂದು ಐಡಿಯಾ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದಾಯ್ತಾ. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಏನು ಕ್ವಶನ್ ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ ಮೈನಸ್ tan 45 ಡಿಗ್ರಿ. ಸಿಂಪಲ್ ಟೇಬಲಲ್ಲಿ ಇದೆಯಲ್ಲ ಇದು. sin 30 ವ್ಯಾಲ್ಯೂ ಎಷ್ಟು ಇದು ನಿಮ್ಗೆ ಗೊತ್ತಿದೆಯಲ್ಲ, 1/2 ಪ್ಲಸ್ cos 60 ವ್ಯಾಲ್ಯೂ ಎಷ್ಟು, 1/2 ಮೈನಸ್ tan 45 ವ್ಯಾಲ್ಯೂ ಎಷ್ಟು, 1. ಓಕೆ, ಸಿಂಪಲ್ ಅಲ್ಲ ಇದು. ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಟೂಡೆಂಟ್ಸ್, ಯಾಕಂದರೆ ಇದು ಟೇಬಲಲ್ಲಿ ಇದೆಯಲ್ಲ ವ್ಯಾಲ್ಯೂ. 1/2 + 1/2 ಅಂದರೆ ನೋಡಿ, ಹಾಫ್ ಪ್ಲಸ್ ಹಾಫ್. 1/2 ಅಂದರೆ ಹಾಫ್ ಅಲ್ಲ, ಹಾಫ್ ಪ್ಲಸ್ ಹಾಫ್ ಎಷ್ಟು, 1 ಮೈನಸ್ ಇಲ್ಲೇನಿದೆ 1 - 1 ಏನು, 0. ಓಕೆ, ಇಲ್ಲದೇ ಇದ್ದರೆ ನಿಮ್ಗೆ ಅದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಡಿನಾಮಿನೇಟರ್ ಸೇಮ್ ಇದೆ, ಅದನ್ನು ಹಾಗೆ ತಗೊಳ್ತೀರಾ. 1 + 1 ಮಾಡ್ತೀರಾ, 2/2 ಈ -1 ಆಗುತ್ತೆ. 2/2 ಅಂದರೆ 1 ಅಲ್ಲ, 1 - 1 ಏನು, 0 ಆಗುತ್ತೆ. ಸರಿಯಲ್ಲ ಸ್ಟೂಡೆಂಟ್ಸ್? ಫೈನ್ ದ ವ್ಯಾಲ್ಯೂ ಇದಾಗುತ್ತೆ. ಓಕೆ, ಸೊ ಇದ್ರಾಗಿಂತ ಡೌಟ್ ಇಲ್ಲಲ್ಲ, ಇದು ಈಸಿ ಇದೆ. ಮತ್ತೇನು ಕೇಳಿದ್ದಾರೆ ನೋಡ್ತೇನೆ. ಪ್ರೂವ್ ದ್ಯಾಟ್ 1 ಮಾರ್ಕ್ಸ್ ಇದು ಒಂದೇ ಕೇಳಿದ್ದು. ಪ್ರೂವ್ ದ್ಯಾಟ್ ಏನು ಹೇಳಿದ್ದಾರೆ, ರೂಟ್ ಆಫ್ 1 + cos A ಡಿವೈಡೆಡ್ ಬೈ 1 - cos A ಇಸ್ ಈಕ್ವಲ್ಸ್ ಟು cosec A + cot A. ಸ್ಟೂಡೆಂಟ್ಸ್ ಇದೊಂದು ನೆನಪಿಟ್ಕೊಳ್ಳಿ, ರೂಟ್ ಬಂತಾ, ಇಲ್ಲಿ ಬರೋದು ಸೈನ್ ಅಥವಾ ಕಾಸೇ ಬಂದಿರುತ್ತೆ ಪಕ್ಕ. ಆವಾಗ ಏನು ಮಾಡಬೇಕು ಹೇಳಿ, ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡಿ. ಕಾಂಜುಗೇಟ್ ಅಂದರೆ ಏನು ಹೇಳಿ, ಆವಾಗ ಹಿಂದಿದ್ದು ವೀಡಿಯೋದಲ್ಲಿ ನಾನು ಪ್ರಾಬ್ಲಮ್ ಮಾಡಿದ್ದೆ ಇದೇ ಥರದ್ದು. ಸೈನ್ ತೊಗೊಂಡಿದ್ದೆ, 1 - cos A ಇದ್ದರೆ ಕಾಂಜುಗೇಟ್ ಅಂದರೆ ಡಿನಾಮಿನೇಟ್ರಲ್ಲಿ ಏನಿದೆ ಅದರ ಆಪೋಸಿಟ್ ಸೈನನ್ನು ಇಲ್ಲಿ ತೊಗೊಳ್ಬೇಕು, ಅದನ್ನು ಮಲ್ಟಿಪ್ಲೈಯು ಮಾಡಬೇಕು, ಡಿವೈಡು ಮಾಡಬೇಕು. ಇವಾಗ ಏನಾಗುತ್ತೆ ನೋಡಿ, ಇವೆರಡು ನ್ಯೂಮರೇಟರ್ ಮಲ್ಟಿಪ್ಲಿಕೇಶನ್ ಇದ್ದರೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡೋದು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋದು. ಇದೇನಾಗುತ್ತೆ ಹೇಳಿ, 1 + cos A, ಎರಡೂ ಸೈಡಲ್ಲಿ 1 + cos A ಇರಲಿಕ್ಕೆ ಹೋಗಿ ಅದೇನಾಗುತ್ತೆ 1 + cos A ಹೋಲ್ ಸ್ಕ್ವೇರ್. ಕೆಳಗಡೆ ನೋಡಿ, ಯಾವತ್ತೂ ಇದನ್ನು ಕಾಂಜುಗೇಟಿಂದ ಮಲ್ಟಿಪ್ಲೈ ಮಾಡಿದಾಗ ಯಾವತ್ತೂ ಇದೇ ಫಾರ್ಮ್ ಬರುತ್ತೆ ಸ್ಟೂಡೆಂಟ್ಸ್, A - B A + B. ಏನು ಫಾರ್ಮ್ ಇದು, A² - B². A ಪ್ಲೇಸಲ್ಲಿ 1 ಇದೆ, 1² - cos² A. ಸರಿಯಲ್ಲ, A² - B². ಸೊ ಈಗ ನಾನು ಸ್ಕ್ವೇರ್ ರೂಟಲ್ಲಿ ಸಪ್ರೇಟಾಗಿ ಬರೀತೇನೆ ಸ್ಟೂಡೆಂಟ್ಸ್. 1 + cos A ಹೋಲ್ ಸ್ಕ್ವೇರಿಗೆ ಒಂದು ಸತಿ ಬರೀಕೊಳ್ತೇನೆ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್. ಇಲ್ಲಿ ನೋಡಿ 1² ಅಂದರೆ 1 ಮೈನಸ್ 1 - cos² A. ಯಾವ ಫಾರ್ಮುಲಾ ಹೇಳಿ, ಯಾವ ಐಡೆಂಟಿಟಿ ಹೇಳಿ, sin² A cos² A + sin² A = 1 ಐಡೆಂಟಿಟಿ ಇದೆಯಲ್ಲ. ಸೊ ನಾನಿಲ್ಲಿ sin² A ಸಬ್ಸ್ಟಿಟ್ಯೂಟ್ ಮಾಡೋದಾ, ಮಾಡಿದ್ದೀನಿ. ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ, ಏನು ಉಳಿತು ಇಲ್ಲಿ, 1 +
ಕಾಸ್ ಎ ಉಳಿತು ಡಿವೈಡೆಡ್ ಬೈ ಏನಿದೆ ಇಲ್ಲಿ ಸೈನ್ ಎ. ನಮಗೇನು ಪ್ರೂವ್ ಮಾಡ್ಲಿಕ್ಕೆ ಹೇಳಿದವರು ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಲ್ವಾ. ಅವಾಗ ಅರ್ಥ ಮಾಡ್ಕೊಳ್ಳಿ, ಈ 1 ಅನ್ನೋದು ಒಂದು ಟರ್ಮ್ ಪ್ಲಸ್ ಇರ್ಲಿಕ್ಕೆ ಹೋಗಿ ಇದು ಮತ್ತೊಂದು ಟರ್ಮ್, ಎರಡು ಬೇರೆ ಬೇರೆ ಟರ್ಮ್ ಅಲ್ವಾ. ಈ ಸೈನ್ ಎಯನ್ನು 1ಗೂ ಡಿವೈಡ್ ಮಾಡಿ ಕಾಸ್ ಎಗೂ ಡಿವೈಡ್ ಮಾಡಿ. 1ಗೂ ಡಿವೈಡ್ ಮಾಡ್ತಾ ಇದ್ದಾನೆ ಸೈನ್ ಎಯನ್ನು, ಕಾಸ್ ಎನ್ಗೂ ಡಿವೈಡ್ ಮಾಡ್ತಾನೆ. ಸಪ್ರೇಟಾಗಿ ಡಿವೈಡ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಷ್ಟೇ. 1/sin ಅಂದರೆ ಏನು ಹೇಳಿ, ಕೊಸೆಕ್ಕೆ ಇದು ನಿಮ್ಗೆ ಗೊತ್ತಿದೆಯಲ್ಲ, ರೆಸಿಪ್ರೋಕಲ್ 1/sin ಫಾರ್ಮುಲಾ ಕೊಸೆಕ್ಕೆ. ಇನ್ನೊಂದು cos/sin ಅಂದರೆ ಫಾರ್ಮುಲಾ ಏನು, ಕಾಟ್ ಎ cos/sin. ಇದು ಫಾರ್ಮುಲಾ ಸ್ಟೂಡೆಂಟ್ಸ್, ಇದೆಲ್ಲ ಫಾರ್ಮುಲಾ ನಿಮ್ಗೆ ಗೊತ್ತಿರಲೇಬೇಕು ಕಂಪಲ್ಸರಿ. ಪ್ಲಸ್ ಕಾಟ್ ಎ, ಅದೇ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಲ್ಲ, ಹೆನ್ಸ್ ಪ್ರೂವ್ಡ್. ಸಿಂಪಲ್ ಇದೆಯಲ್ಲ ಸ್ಟೂಡೆಂಟ್ಸ್, ಇದೇನು ಕಷ್ಟ ಇಲ್ಲ ಅಲ್ವಾ, ಈಸಿ ಇದೆ, ಕರೆಕ್ಟಾ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಇದರಲ್ಲಿ ಆರ್ ಕ್ವಶನ್ ಇದೆ ಆ್ಯಕ್ಚುಲಿ, ಬಟ್ ನಾನು ಆರ್ ಕ್ವಶನ್ನು ಮಾಡ್ತೇನೆ. ಓಕೆ, ಪ್ರೂವ್ ದ್ಯಾಟ್ ಏನು ಹೇಳಿದ್ದಾರೆ, ಪ್ರೂವ್ ದ್ಯಾಟ್ ಸೈನ್ ಆಫ್ 90 ಮೈನಸ್ ಥೀಟಾ ಓಕೆ ಡಿವೈಡೆಡ್ ಬೈ ಕೊಸೆಕ್ ಆಫ್ 90 ಮೈನಸ್ ಥೀಟಾ ಮೈನಸ್ ಕಾಟ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಸೈನ್ ಥೀಟಾ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಆಯಿತಾ. ನೋಡಿ ಸ್ಟೂಡೆಂಟ್ಸ್, ಪ್ರಾಬ್ಲಮಲ್ಲಿ ನಿಮಗೆ 90 ಮೈನಸ್ ಸಮಥಿಂಗ್ ಬಂತ, ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಹಿಂದಿನ ವೀಡಿಯೋದಲ್ಲೂ ನಾನು ಹೇಳಿದ್ದೇನೆ 90 ಮೈನಸ್ ಸಮಥಿಂಗ್ ಬಂತ, ಇಟ್ ಈಸ್ ಅ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಇಲ್ಲಿ ನೋಡಿ ಸೈನ್ ಆಫ್ 90 ಮೈನಸ್ ಥೀಟಾ ಏನಾಗುತ್ತೆ ಗೊತ್ತುಂಟಾ, ಕಾಸ್ ಥೀಟಾ ಡಿವೈಡೆಡ್ ಬೈ ಕೊಸೆಕ್ ಆಫ್ 90 ಮೈನಸ್ ಥೀಟಾ ಏನಾಗುತ್ತೆ ಗೊತ್ತುಂಟಾ, ಸೀಕೆನ್ ಥೀಟಾ ಮೈನಸ್ ಕಾಟ್ ಆಫ್ 90 ಮೈನಸ್ ಥೀಟಾ ಏನಾಗುತ್ತೆ ಗೊತ್ತುಂಟಾ, ಟ್ಯಾನ್ ಥೀಟಾ. ಅಷ್ಟೇ. ಯಾವ್ದು ಹೇಳಿ, ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಓಕೆ, ಆಮೇಲೆ ನಾನು ಹೇಳಿದ್ದೆ ಯಾವಾಗ ಎಲ್ಲದನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಎಲ್ಲದನ್ನು ಇನ್ ಟರ್ಮ್ಸ್ ಆಫ್ ಕಾಸ್ ಅಥವಾ ಸೈನಲ್ಲಿ ಬರೀಲಿಕ್ಕೆ ಟ್ರೈ ಮಾಡಬೇಕು. ಸೀಕೆಂಟನ್ನು ಇನ್ ಟರ್ಮ್ಸ್ ಆಫ್ ಕಾಸ್ ಅಥವಾ ಸೈನಲ್ಲಿ ಹೇಗೆ ಬರೆಯೋದು ಸ್ಟೂಡೆಂಟ್ಸ್, ಸೀಕೆನ್ ಥೀಟಾ ಅಂದರೆ ಏನು ಹೇಳಿ, 1/cos ಥೀಟಾ ಅಲ್ವಾ. ಸೊ ನಾನು ಸೀಕೆನ್ ಥೀಟಾ ಇದ್ದಲ್ಲಿ 1/cos ಥೀಟಾ ಅಂತ ಬರೆಯೋದಾ, ಮೈನಸ್ ಟ್ಯಾನ್ ಥೀಟಾ ಅಂದರೆ ಏನು ಹೇಳಿ ಫಾರ್ಮುಲಾ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ನಾವೆಲ್ಲದನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಥೀಟಾ ಮತ್ತು ಕಾಸ್ ಥೀಟಾದಲ್ಲಿ ಬರೆಯೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಮೇಲ್ಗಡೆದು ಕಾಸ್ ಥೀಟಾ ಹಾಗೆ ಇಡಿ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇದು P/Q ಫಾರ್ಮಲ್ಲಿದೆ, ಇದು P/Q ಫಾರ್ಮಲ್ಲಿದೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಾ, ಕಾಸ್ ಥೀಟಾ ಇಂಟು 1 ಏನಾಗುತ್ತೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ. ಸ್ಟೂಡೆಂಟ್ಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದು ಆಲ್ರೆಡಿ P/Q ಫಾರ್ಮಲ್ಲಿದೆ ಅಲ್ವಾ, ಇದು ಬರೀ ಕಾಸ್ ಥೀಟಾ ಇದೆ, P/Q ಫಾರ್ಮಲ್ಲಿ ಇಲ್ಲ. ಇದಕ್ಕೆ ಬೈ 1 ಅಂತ ತಗೊಳ್ಳೋ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟ್. ಆವಾಗ ಇದು P/Q ಫಾರ್ಮಲ್ಲಿ ಆಗುತ್ತೆ. ಈ ಕಂಪ್ಲೀಟ್ ಡಿನಾಮಿನೇಟರ್ಗೆ ಇದನ್ನು ಎಲ್ಲಿ ತೊಗೊಂಡೋಗ್ಬೇಕು ನಾವು, ಫುಲ್ ನ್ಯೂಮರೇಟರ್ ತೊಗೊಂಡೋಗ್ಬೇಕು. ಇದು ಇದಕ್ಕೆ ಇಲ್ಲಿ ಏನಿದೆ 1 ಇದೆ ಅಲ್ವಾ, ಅವಾಗ ಏನಾಗುತ್ತೆ ನೋಡಿ, ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಇಲ್ಲೇನಿದೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಲ್ವಾ. ಈಗ ನೋಡಿ ಸ್ಟೂಡೆಂಟ್ಸ್, ನಾನು ಡಿನಾಮಿನೇಟ್ರಲ್ಲಿ ಎಂತ ಮಾಡ್ತೇನೆ, ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇದೆ ಇಂಟು ಕಾಸ್ ಥೀಟಾ ಇದೆ. ಡಿನಾಮಿನೇಟ್ರಲ್ಲಿ ಎರಡರಲ್ಲೂ ಕಾಸ್ ಥೀಟಾ ಕಾಮನ್ ಅಲ್ವಾ, ಕಾಸ್ ಥೀಟಾ ಔಟ್ಸೈಡ್ ಇಟ್ಟರೆ ಏನು ಉಳಿತದೆ ಇಲ್ಲಿ, 1 ಮೈನಸ್ ಸೈನ್ ಥೀಟಾ ಉಳಿತದೆ. ಸರಿಯಾ. ಈಗ ನೋಡಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಈ ಕಾಸ್ ಥೀಟಾ ಕ್ಯಾನ್ಸಲ್ ಮಾಡಿ, ಏನು ಉಳಿತು ನಿಮಗಿಲ್ಲಿ, ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಉಳಿತು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅವ್ರು ಎಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಮಗೆ 1 ಪ್ಲಸ್ ಸೈನ್ ಥೀಟಾ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದು. ನಂಗೆ ಇದನ್ನು ನೋಡಿದರೆ ಯಾವುದೋ ಒಂದು ಐಡೆಂಟಿಟಿ ಥರ ಇದೆ ಸ್ಟೂಡೆಂಟ್ಸ್. ಯಾವ್ದು ಹೇಳಿ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಅಂತ ಒಂದು ಐಡೆಂಟಿಟಿ ಇದೆಯಲ್ಲ. ನಾನು ಈ ಸೈನ್ ಸ್ಕ್ವೇರ್ ಥೀಟಾವನ್ನು ಆಚೆ ಕಡೆ ತಗೊಂಡು ಹೋದರೆ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದಲ್ಲ ನಾವು, ಸರಿಯಾ. ಹಾಗಾದರೆ ನಾನು ಕಾಸ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿತಾ ಇದ್ದೇನೆ ಸ್ಟೂಡೆಂಟ್ಸ್. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಈಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 1 ಇರೋದಲ್ವಾ, 1 ಸ್ಕ್ವೇರ್ ಅಂತ ಬರಿಬೋದಾ, 1 ಸ್ಕ್ವೇರ್ ಏನಾಗುತ್ತೆ, 1 ಆಗುತ್ತಲ್ಲ. ಈಗ ನೋಡಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು ಹೇಳಿ, ಎ ಪ್ಲಸ್ ಬಿ ಎ ಮೈನಸ್ ಬಿ ಅಲ್ವಾ. ಇಲ್ಲಿ 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ, ಎ ಪ್ಲೇಸಲ್ಲಿ 1 ಇದೆ, ಬಿ ಪ್ಲೇಸಲ್ಲಿ ಸೈನ್ ಥೀಟಾ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹಾಗೆ ತಗೊಳ್ಳಿ, ಇದು ಕ್ಯಾನ್ಸಲ್ ಮಾಡಿ, ಏನು ಉಳಿತದೆ, 1 ಪ್ಲಸ್ ಸೈನ್ ಥೀಟಾ ಈಸ್ ಯುವರ್ ಆನ್ಸರ್. ಸ್ಟೂಡೆಂಟ್ಸ್, ನಿಮ್ಗೆ ಅವ್ರು ಏನು ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ, ಇಲ್ಲಿ ಬಂದ ನಂತರ ಇಲ್ಲಿ ನೀವು ಯೋಚನೆ ಮಾಡಬೇಕು. ಇಲ್ಲಿವರೆಗೆ ಓಕೆ ಮಾಡ್ತೀರಾ, ಇದಾದ ನಂತರ ನಾನು ಏನು ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಏನು ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಅದಕ್ಕೆ ಸರಿಯಾಗಿ ನೀವು ಐಡೆಂಟಿಟಿಯನ್ನು ತೊಗೊಂಡು ಕ್ಯಾನ್ಸಲ್ ಮಾಡಬೇಕು. ಓಕೆ,
ಇಲ್ಲಿ 1 ಸ್ಕ್ವೇರ್ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಆಗುತ್ತಲ್ಲ ಅದಕ್ಕೋಸ್ಕರ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಇದು ಅದರದ್ದು 3rd ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದ್ದು. ಈಗ ನಿಮಗೆ ಒಂದಿಷ್ಟು ಪ್ರೀವಿಯಸ್ ಇಯರ್, ಈಗ 2019, 20, 21 ಇದೆಲ್ಲದು ಸೇರಿ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೇನೆ ನಾನು. ಯಾವುದ್ರದ್ದು ಟ್ರಿಗ್ನೋಮೆಟ್ರಿದು. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಸ್ಟೂಡೆಂಟ್ಸ್. ನಾನು ಮಾಡಿದ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ, ಆಯಿತಾ. ದ ವ್ಯಾಲ್ಯೂ ಆಫ್ ನೆಕ್ಸ್ಟ್ ಇದು ಪ್ರೀವಿಯಸ್ ಇಯರ್, ಇದು 2019 MCQ, 2020, 2021 ಇದ್ರದ್ದೆಲ್ಲ ಮಾಡ್ತಾ ಇದ್ದೇನೆ. ಓಕೆ, ಇಲ್ಲಿ ನೋಡಿ, ದ ವ್ಯಾಲ್ಯೂ ಆಫ್ ಕ್ವಶನ್ ಏನು ಕೇಳಿದ್ದು, ವ್ಯಾಲ್ಯೂ ಆಫ್ cos 48 ಡಿಗ್ರಿ ಮೈನಸ್ sin 42 ಡಿಗ್ರಿ. ಓಕೆ, ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, cos 48 ಡಿಗ್ರಿ ಫಸ್ಟ್ ನೀವು ಅರ್ಥ ಮಾಡ್ಕೊಂಡಿದ್ದು. ನಾನು ಈ ಪ್ರಾಬ್ಲಮನ್ನು ನನ್ನ ಪ್ಲೇ ಲಿಸ್ಟಲ್ಲಿ ಇದೆ ನೋಡಿ, ಟ್ರಿಗ್ನೋಮೆಟ್ರಿ ಮಾಡುವಾಗ ಒಂದು ಪ್ಲೇ ಲಿಸ್ಟಲ್ಲಿ ಇದನ್ನು ಹೇಳಿದ್ದೀನಿ ನಾನು. ಓಕೆ, ಫಸ್ಟ್ ನೀವು ನೋಡಬೇಕಾಗಿದ್ದು ಇದು 48, 42 ಟೇಬಲಲ್ಲಿ ಬರುತ್ತಾ ಈ ವ್ಯಾಲ್ಯೂ? ಇಲ್ಲ. ಟೇಬಲಲ್ಲಿ ಬರೋದು ಯಾವುದು ಹೇಳಿ? 0, 30, 45, 60, 90. ಆವಾಗ ನೀವು ಅರ್ಥ ಮಾಡ್ಕೊಳ್ಬೇಕು ಇದು ಟೇಬಲಲ್ಲಿ ಬರೋ ವ್ಯಾಲ್ಯೂ ಅಲ್ಲ, ಸೊ ನಾನು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಇವು ಎರಡನ್ನ ಆ್ಯಡ್ ಮಾಡಿದರೆ ಆನ್ಸರ್ 90 ಬರುತ್ತಾ ನೋಡಿ. ಫಸ್ಟ್ ನೀವು ಅದನ್ನು ನೋಡಬೇಕು, ಫಸ್ಟ್ ಸ್ಟೆಪ್. ಇವೆರಡನ್ನ ಆ್ಯಡ್ ಮಾಡಿದರೆ 90 ಬರುತ್ತಾ? ಎಸ್, ಬರುತ್ತೆ. ಇಲ್ಲಿ ಕಾಸ್ ಇದ್ದರೆ ಇಲ್ಲಿ ಸೈನ್ ಇರಬೇಕು, ಇದೆಯಾ? ಕಾಸ್ ಇದ್ದರೆ ಸೈನ್ ಇರಬೇಕು, ಅಥವಾ ಸೈನ್ ಇದ್ದರೆ ಕಾಸೇ ಇರಬೇಕು, ಇದೆಯಾ? ಎಸ್, ಇದೆ, ಸರಿಯಾ? ಆ್ಯಂಡ್ ಇಲ್ಲಿ ಮೈನಸ್ ಸೈನ್ ಇದ್ದರೆ ಡೈರೆಕ್ಟ್ ಆನ್ಸರ್ ಬರೀನಿ 0. 3 ಕಂಡೀಷನ್ ಇರಲೇಬೇಕು. ಒಂದು, ಇವೆರಡನ್ನು ಆ್ಯಡ್ ಮಾಡಿದರೆ ನಿಮಗೆ 90 ಡಿಗ್ರಿ ಬರಬೇಕು. ಇಲ್ಲಿ ಕಾಸ್ ಇದ್ದರೆ ಇಲ್ಲಿ ಸೈನ್ ಇರಬೇಕು, ಅಥವಾ ಇಲ್ಲಿ ಸೈನ್ ಇದ್ದರೆ ಇಲ್ಲಿ ಕಾಸ್ ಇರಬೇಕು, ಅದು ಬರಬೇಕು. 3rd ಒನ್, ಇದ್ರ ಮಧ್ಯೆ ಮೈನಸ್ ಸೈನ್ ಇದ್ದರೆ ಆನ್ಸರ್ನ ಡೈರೆಕ್ಟ್ ಏನಂತ ಬರೀನಿ 0. ಯಾಕಂತ ನಾನು ಹೇಳ್ತೇನೆ ನೋಡಿ. cos 48 ಯಾವ್ದು ಗೊತ್ತುಂಟು? ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಇದನ್ನು ನಾನು cos ಆಫ್ 90 ಮೈನಸ್ 42 ಅಂತ ಬರಿಬೋದಾ? ಇದನ್ನು ಆ್ಯಸ್ ಇಟ್ ಇಸ್ ಹಾಗೆ ಬರಿತಾ ಇದ್ದೇನೆ, ಕರೆಕ್ಟಾ? ಫಸ್ಟ್ ಇದು ಮಾತ್ರ ಸೈನ್ ಆಫ್ 90 ಮೈನಸ್ ಕಾಸ್ ಆಫ್ 90 ಮೈನಸ್ ತೀಟಾ. ಯಾಕಂದರೆ 90 ಮೈನಸ್ 42 ಅಂದರೆ ಏನು? 48 ಅಲ್ವಾ? ಕಾಸ್ ಆಫ್ 90 ಮೈನಸ್ ತೀಟಾ ಅಂದರೆ ಫಾರ್ಮುಲಾ ಏನು ಹೇಳಿ? ಕಾಸ್ ಆಫ್ 90 ಮೈನಸ್ ತೀಟಾ ಸೈನ್ ತೀಟಾ ಅಲ್ವಾ? ಸೈನ್ ತೀಟಾ ಪ್ಲೇಸಲ್ಲಿ ಏನಿದೆ ಇಲ್ಲಿ? 42 ಮೈನಸ್ ಇಲ್ಲೇನಿದೆ? ಸೈನ್ 42. ಸೈನ್ 42 ಕ್ಯಾನ್ಸಲ್ ಆಗುತ್ತಲ್ಲ, ಆನ್ಸರ್ 0 ಅಲ್ಲ? ಸಿಂಪಲ್. ಅದಕ್ಕಿಂತ ಇವು 3 ಇದೆಯಾ? ಕಂಡೀಷನ್ ಪ್ರೂವ್ ಆಗ್ತಿದೆಯಾ? ಟೇಬಲಲ್ಲಿರೋ ವ್ಯಾಲ್ಯೂ ಅಲ್ಲ ಅಂತ ಹೇಳಿದಾಗ ಇವು 3 ಕಂಡೀಷನ್ ಪ್ರೂವ್ ಆದರೆ ಇಟ್ ಈಸ್ 0 ಡೈರೆಕ್ಟ್. ದಟ್ 2 ಮೈನಸ್ ಇರಲೇಬೇಕಾ? ಮತ್ತು ಪ್ಲಸ್ ಇದಕ್ಕಲ್ಲಿ ನೀವು 0 ಹಾಕಬೇಡಿ, ಆಮೇಲೆ ಸರ್ ಹೇಳಿಕೊಟ್ರು ಅಂತ ಹೇಳ್ಬೇಡಿ ಆಮೇಲೆ, ಆಯಿತಾ? ನೆಕ್ಸ್ಟ್ ಕ್ವಶನ್, ಸೈನ್ ತೀಟಾ ಈಸ್ ಈಕ್ವಲ್ಸ್ ಟು 13/12. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ತೀಟಾ ಆ್ಯಂಡ್ ಟ್ಯಾನ್ ತೀಟಾ. ಕಾಸ್ ತೀಟಾ ಮತ್ತು ಟ್ಯಾನ್ ತೀಟಾ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಈಗ ಅವ್ರು ಫಿಗರ್ ಕೊಟ್ಟಿದ್ರೆ ಪ್ರಾಬ್ಲಮ್ ಇರಲಿಲ್ಲ, ಬಟ್ ಅವ್ರು ಫಿಗರ್ ಕೊಡಲಿಲ್ಲ, ಸೈನ್ ತೀಟಾ ಅಂತ ಕೊಟ್ಟಿದ್ದಾರೆ. ಸೈನ್ ತೀಟಾ ಫಾರ್ಮುಲಾ ಏನು ಹೇಳಿ? ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಇದು ತೀಟಾ ಆದರೆ ಇದೇನಾಗುತ್ತೆ? ಆಪೋಸಿಟ್. ಇದು ಅಡ್ಜಸೆಂಟ್, ಇದು ಹೈಪಾಟಿನಸ್. ಆಪೋಸಿಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 13. ಹೈಪಾಟಿನಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 12. ಏನು ಫೈಂಡ್ ಔಟ್ ಮಾಡಬೇಕೀಗ ನಾವು? ಅಡ್ಜಸೆಂಟ್. ಇದು ನೀವು ಒಂದು ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಕರೀತಾರೆ. 5, 12, 13 ಇಸ್ ಅ ಪೈಥಾಗೋರಸ್ ಟ್ರಿಪ್ಲೆಟ್. ಬಟ್ ಆದರೂ ಕೂಡ ನಾನು ಇದನ್ನು ಮಾಡ್ತೇನೆ ನೋಡಿ, ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿ. AC² ಇಸ್ ಈಕ್ವಲ್ಸ್ ಟು AB² ಪ್ಲಸ್ BC². AC ಅಂದರೆ 12² ಅಲ್ವಾ? ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಹೈಪಾಟಿನಸ್ 13² ಪ್ಲಸ್ BC². 12² ಅಂದರೆ ಇದು. ವೇಟ್ ಸ್ಟೂಡೆಂಟ್ಸ್, ಓಕೆ ಸ್ಟೂಡೆಂಟ್ಸ್, ಇದರಲ್ಲಿ ನೀವು ಒಂಚೂರು ಅರ್ಥ ಮಾಡ್ಕೊಳ್ಬೇಕಾ? ಯಾವತ್ತಾದರೂ ನಮಗೆ ಆಪೋಸಿಟ್ ಅನ್ನೋದು ಹೈಪಾಟಿನಸ್ಗಿಂತ ಜಾಸ್ತಿ ಬರೋ ಚಾನ್ಸಸ್ ಇದೆಯಾ? ನೆವರ್. ಯಾಕೆ ಹೇಳಿ? ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ? ಹೈಪಾಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಮತ್ತು ಅಡ್ಜಸೆಂಟನ್ನು ಸ್ಕ್ವೇರ್ ಮಾಡಿ ಅವೆರಡನ್ನು ಆ್ಯಡ್ ಮಾಡಿದರೆ ಹೈಪಾಟಿನಸ್ ಬರುತ್ತೆ ಅಂತಾರೆ. ಇಲ್ಲಿ ಆಲ್ರೆಡಿ ಅಪೋಸಿಟೇ ಹೈಪಾಟಿನಸ್ಗಿಂತ ಜಾಸ್ತಿ ಇದೆ. ಇಟ್ ಈಸ್ ನಾಟ್ ಪಾಸಿಬಲ್ ಸ್ಟೂಡೆಂಟ್ಸ್. ವೈ? ಬಿಕಾಸ್ ನೀವು ಟೇಬಲಲ್ಲಿ ನೋಡಿ, ಸೈನ್ ತೀಟದ ವ್ಯಾಲ್ಯೂ 1 ಹೈಯೆಸ್ಟ್ ಅಂದರೆ 1ಗಿಂತ ಮೇಲೆ ಹೋಗುತ್ತಾ? ಸೈನ್ 90 ಡಿಗ್ರಿ ಅಂದರೆ 1, ಇದರಿಂದ ಮೇಲೆ ಹೋಗೋದಿಲ್ಲ. 180 ಡಿಗ್ರಿಗೆ ಹೋದರೂ ಹೋಗೋದಿಲ್ಲ. 270 ಡಿಗ್ರಿ 360 ಡಿಗ್ರಿಗೂ ಸೈನ್ ನೋಡಿದರೆ ನಿಮ್ಗೆ ಹೋಗೋದಿಲ್ಲ. ಅಂಥದ್ರಲ್ಲಿ ನಾನು ನೋಡಿ ಇಲ್ಲಿ 13/12 ಮಾಡಿದ್ರೆ ಆನ್ಸರ್ ಏನು ಹೇಳುತ್ತೆ ಹೇಳಿ? ಆನ್ಸರ್ ಏನಾಗುತ್ತೆ? ಹತ್ರ 1 ಪಾಯಿಂಟ್ ಸಮಥಿಂಗ್ ಆಗುತ್ತಲ್ಲ, 1 ಮೇಲೆ ಹೋಗೋ ಚಾನ್ಸೇ ಇಲ್ಲ. ಸೊ ಇದರ ಆನ್ಸರ್ ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ನಾಟ್ ಪಾಸಿಬಲ್ ಸ್ಟೂಡೆಂಟ್ಸ್, ಪಾಸಿಬಲ್ ಇಲ್ಲ ಫೈಂಡ್ ಔಟ್ ಮಾಡೋದು. ಇವ್ರು ಕೊಟ್ಟಿರೋ ಪ್ರಾಬ್ಲಮ್ ರಾಂಗ್ ಇದೆ ಆ್ಯಕ್ಚುಲಿ. ಮೇ ಬಿ ನನ್ನ ಪ್ರಕಾರ ಆ ಟೈಮಲ್ಲಿ ಗ್ರೇಸ್ ಕೊಟ್ಟಿರ್ಬೇಕು ಇದಕ್ಕೆ, ಇಲ್ದಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ವೈ? ಬಿಕಾಸ್ ನಿಮಗೆ ಇಲ್ಲಿ ಇದು ಏನು ಹೇಳ್ತಾರೆ, ಆಪೋಸಿಟ್ ಒಂದು ಹೈಪಾಟನಸ್ಗಿಂತ ಜಾಸ್ತಿ ಆಗೋ ಸೀನೇ ಇಲ್ಲ ಅಲ್ವಾ? ಕರೆಕ್ಟ್ ಅಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್.
√3 tan theta is equals to 1. Find the value of sin 3 theta plus cos 2 theta. ಆಯಿತಾ? ಈಗ ನೋಡಿ, ನಮ್ಮ ಟ್ಯಾನ್ ಥೀಟಾ ಅಂದರೆ ಇಷ್ಟೊತ್ತು ಕೊಡ್ತಾಯಿದ್ರು, ಬಟ್ ಇಲ್ಲಿ ಇದ್ರ ಜೊತೆ ಏನೋ ನಂಬರ್ ಇದೆ, ಇದನ್ನ ಆಚೆ ಕಡೆ ತೊಗೊಂಡೋಗೋಣ ಅಷ್ಟೇ. ಆವಾಗ ಬರೀ ಖಾಲಿ ಟ್ಯಾನ್ ಥೀಟಾ ಉಳಿತದಲ್ಲ. √3 ಇಂಟು √3 ಆಚೆ ಹೋಗೇನಾಗುತ್ತೆ, ಡಿವೈಡೆಡ್ ಬೈ √3 ಆಗುತ್ತೆ ಅಷ್ಟೇ. ಎಲ್ಲಿಗೆ ಹಾಕಿ ತೀಟಕ್ಕೆ ಹಾಕುವ? ಇದು ಆಪೋಸಿಟಾ, ಇದು ಅಡ್ಜಸೆಂಟಾ, ಇದು ಹೈಪಾಟಿನಸ್ಸಾ, ಇದು ಎ, ಇದು ಬಿ, ಇದು ಸಿ. ಇದು ಟ್ಯಾನ್ ಥೀಟಾ ಫಾರ್ಮುಲಾ ಏನು ಹೇಳಿ? ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಎಷ್ಟು ಬಂತು? 1. ಅಡ್ಜಸೆಂಟ್ ಏನು? √3. ಹೈಪಾಟಿನಸ್ ಕ್ಯಾಲ್ಕುಲೇಟ್ ಮಾಡೋಣ. ಏನು ಹೇಳಿ ಫಾರ್ಮುಲಾ? AC² is equals to AB² plus BC². AC² is equals to 1² plus √3 ಇದು ಹೋಲ್ ಸ್ಕ್ವೇರ್. 1² 1 ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 1 + 3 ಏನಾಗುತ್ತೆ? 4 ಆಗುತ್ತೆ. AC ಏನಾಗುತ್ತೆ ಹಾಗಾದರೆ? 2 ಆಗುತ್ತಲ್ವಾ? ಯಾಕೆ ಹೇಳಿ? √4 2 ಆಗುತ್ತೆ. ಸೊ ಇದು 2 ಆಯಿತು. ಓಕೆ, ಕ್ವಶನ್ ಕೇಳಿದ್ದವ್ರು ಏನು? sin 3 theta ಪ್ಲಸ್ cos 2 theta. sin 3 ಇಂಟು ಈಗ ನಿಮಗೆ ತೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದಲ್ಲ. ಸೊ ನಮಗಿದು ಆ್ಯಕ್ಚುಲಿ ಬೇಡ ಇದ್ದಿದ್ದು ಸ್ಟೂಡೆಂಟ್ಸ್. ಯಾಕೆ ಹೇಳಿ? ಟ್ಯಾನ್ ತೀಟಾ ಅಂದರೆ ಏನು ಹೇಳಿ? 1/√3. ಈಗ ನೋಡಿ, ಟ್ಯಾನ್ ಥೀಟಾ 1/√3 ಯಾವುದಕ್ಕೆ? 30 ಡಿಗ್ರಿಗೆ ಅಲ್ವಾ? ಸೊ ತೀಟಾ ವ್ಯಾಲ್ಯೂ ಡೈರೆಕ್ಟ್ ಹೇಳ್ಬೋದು ನಾವು 30 ಡಿಗ್ರಿ ಅಂತ. ಸೊ ಇದೆಲ್ಲ ಮಾಡೋದು ಬೇಡ ಇದ್ದಿತ್ತು, ಇದು ಬೇಡ ಸ್ಟೂಡೆಂಟ್ಸ್. 3 × 30 ಡಿಗ್ರಿ ಪ್ಲಸ್ ಕಾಸ್ 2 × 30 ಡಿಗ್ರಿ. 3 × 30 ಅಂದರೆ ಏನಾಗುತ್ತೆ ಹೇಳಿ? 90 ಅಲ್ಲ? ಪ್ಲಸ್ 2 × 30 ಎಷ್ಟು? 60 ಅಲ್ಲ? sin 90 ವ್ಯಾಲ್ಯೂ ಎಷ್ಟು? 1. ಕಾಸ್ 60 ವ್ಯಾಲ್ಯೂ ಎಷ್ಟು? 1/2. ಏನು ಮಾಡೋಣ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 1 ಅಂತ ತಗೊಂಡು 2 × 1 2 ಪ್ಲಸ್ 1 × 1 1 ಡಿವೈಡ್ ಬೈ 1 × 2 2 ಏನಾಗುತ್ತೆ? 3/2 ಇಸ್ ದ ಆನ್ಸರ್. ಇದು ಮಾಡೋದು ಬೇಡ ಸ್ಟೂಡೆಂಟ್ಸ್, ಇದು ಬೇಡ. ಯಾಕಂತ ಕೇಳಿದ್ರೆ ನಮಗೆ ಇಲ್ಲಿ ಪ್ರಾಬ್ಲಮ್ ಅಲ್ಲದು ಯಾವುದು ಇಲ್ಲ, ನಮಗೆ ತೀಟಾ ಇರೋದಲ್ವ ಇಲ್ಲಿ. ಸೊ 3 ತೀಟಾ ಅಂದರೆ ಏನಾಗುತ್ತೆ? ಇಲ್ಲಿ ಟ್ಯಾನ್ ಥೀಟಾ 1/√3 ಕೊಟ್ಟಿದ್ದಾರೆ. ತೀಟಾ ಎಷ್ಟು ಡಿಗ್ರಿಗೆ 1/√3 ಆಗುತ್ತೆ ಹೇಳಿ? ತೀಟಾ 30 ಡಿಗ್ರಿ ಇದ್ದರೆ 1/√3 ಆಗುತ್ತೆ. ತೀಟಾ ಗೊತ್ತಾಯಿತು, ಡೈರೆಕ್ಟ್ ಇದನ್ನು ಮಾಡಿ. ಓಕೆ, ಸೊ ಇದು ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ ಸ್ಟೂಡೆಂಟ್ಸ್, ನಂಗೆ ಇದು ಇನ್ನೂ ಒಂದು ಪಾರ್ಟ್ ಮಾಡಬೇಕಾಗತ್ತೆ ಅಂದ್ಕೊಳ್ತೇನೆ. ಯಾಕಂದರೆ ಇದು ಎಲ್ಲದನ್ನು ಕವರ್ ಮಾಡಬೇಕಂತಿದ್ದೇನೆ, ಯಾವುದನ್ನು ಕೂಡ ಸ್ಕಿಪ್ ಮಾಡಬಾರ್ದಂತ ಎಲ್ಲದನ್ನು ಮಾಡಬೇಕು. ಅದಕ್ಕೋಸ್ಕರ ನಾನು ಇದನ್ನು ಇನ್ನೂ ಒಂದು ಪಾರ್ಟ್ ಮಾಡ್ತೇನೆ, 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೇನೆ. ದ ವ್ಯಾಲ್ಯೂ ಆಫ್ ನೆಕ್ಸ್ಟ್ ಕ್ವಶನ್ sin 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ. ಸೇಮ್ ಕ್ವಶನ್ ಬಂದಿದೆ. sin 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಹೇಳಿ? 1/2 ಪ್ಲಸ್ ಕಾಸ್ 60 ಡಿಗ್ರಿ ವ್ಯಾಲ್ಯೂ ಏನು ಹೇಳಿ? 1/2. 1/2 ಅಂದರೆ ಏನು ಹೇಳಿದ್ದು? ಹಾಫ್ ಪ್ಲಸ್ ಹಾಫ್ 1 ಅಲ್ಲ? ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್? ಕರೆಕ್ಟಾ ಸ್ಟೂಡೆಂಟ್ಸು? ನೆಕ್ಸ್ಟ್ ನೋಡಿ, cosec theta is equals to 12/13. 12/13. Find the value of cos theta ಅಂತ ಹೇಳಿದ್ದಾರೆ. cosec theta ಕೊಟ್ಟಿದ್ದು, cos theta ಕೇಳಿದ್ದು. ನೋಡಿ, cosecಗೂ ಮತ್ತು ಕಾಸಿಗೂ ಏನೂ ರಿಲೇಷನ್ಶಿಪ್ ಇಲ್ಲ. ಒಂದು ವೇಳೆ ಅವರು cosec ಕೊಟ್ಟು ಸೈನ್ ಕೇಳಿದರೆ ಡೈರೆಕ್ಟ್ ಬರಿಬೋದಿತ್ತು ಸ್ಟೂಡೆಂಟ್ಸ್, ಯಾಕಂದರೆ ರೆಸಿಪ್ರೋಕಲ್ ಅಲ್ಲ. ಬಟ್ ಇಲ್ಲಿ cosec ಮತ್ತು ಕಾಸಿಗೆ ಏನೂ ಸಂಬಂಧ ಇಲ್ಲ. ನಿಮಗೆ cosec theta ಅಂದರೆ ಫಾರ್ಮುಲಾ ಗೊತ್ತಿದೆ. ಏನಾಗುತ್ತೆ cosec theta? ಹೈಪಾಟಿನಸ್ ಡಿವೈಡೆಡ್ ಬೈ ಆಪೋಸಿಟ್ ಆಗುತ್ತೆ. ಇದು ತೀಟಾ ಆದರೆ ಇದು ಆಪೋಸಿಟ್ಟು, ಇದು ಅಡ್ಜಸೆಂಟ್, ಇದು ಹೈಪಾಟಿನಸ್ ಎಷ್ಟು? 12. ಅಪೋಸಿಟ್ ಎಷ್ಟು? 13. ಅಡ್ಜಸೆಂಟ್ ಫೈಂಡ್ ಔಟ್ ಮಾಡೋಣ ಸ್ಟೂಡೆಂಟ್ಸ್. ಇದು ಕೂಡ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಹೇಳಿ? ಥಿಂಕ್ ಮಾಡಿ. ಯಾಕೆ ಈ ಪ್ರಾಬ್ಲಮ್ ಆಗೋದಿಲ್ಲ? ಹೈಪಾಟಿನಸ್ ಸ್ಮಾಲ್ ಇದ್ದು ಅಪೋಸಿಟ್ ಗ್ರೇಟರ್ ಇರ್ಲಿಕ್ಕೆ ಚಾನ್ಸ್ ಇದೆಯಾ? ಅಲ್ವಾ? ಯಾಕಂತ ಕೇಳಿದ್ರೆ cosec theta ಫಾರ್ಮುಲಾ ಏನು? ಹೈಪಾಟಿನಸ್ ಬೈ ಅಪೋಸಿಟ್. ಹೈಪಾಟಿನಸ್ 12 ಇದೆ, ಅಪೋಸಿಟ್ 13 ಇದೆ. ಇದು ಆಗೋದಿಲ್ಲ. ಓಕೆ, ಸೊ ಇದು ಕೂಡ ನಾಟ್ ಪಾಸಿಬಲ್. ಮೇ ಬಿ ನನ್ನ ಪ್ರಕಾರ ಇದು ಮಿಸ್ಟೇಕ್ ಏನಂತ ಕೇಳಿದ್ರೆ ಮೇ ಬಿ 13/12 ಇರ್ಬೋದೇನೋ. 13/12 ಇದ್ರೆ ಆಗ್ತಾಯಿದ್ದು ಸ್ಟೂಡೆಂಟ್ಸ್. ಓಕೆ, ಇರಲಿ, ಇದು ನಾಟ್ ಪಾಸಿಬಲ್. ಓಕೆ, ನೋಡ್ಕೊಳ್ಳಿ, ಕ್ವಶನ್ ಪೇಪರ್ ನೋಡ್ಕೊಂಡು ಇದು ಮಾಡಿ ಅಂತ. ಇನ್ನು ಒಂದು ಪ್ರಾಬ್ಲಮ್ ಮಾಡ್ತೇನೆ. ಶೋ ದ್ಯಾಟ್ tan A into sin A ಪ್ಲಸ್ ಕಾಸ್ A ಈಸ್ ಈಕ್ವಲ್ಸ್ ಟು ಸೀಕೆಂಟ್ A ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಆಯಿತಾ? ಫಸ್ಟಿಗೆ ನಾನು ಹೇಳಿದ್ದೆ ಟ್ಯಾನ್ ಬಂತಾ, ಅಲ್ಲಿ ಫಸ್ಟ್ ಮಾಡಬೇಕಾಗಿದೆ ನೀವು ಸೈನ್ ಬೈ ಕಾಸ್ ಅಷ್ಟೇ. ಇಂಟು ಸೈನ್ A ಇದೆ ಇಲ್ಲಿ, ಮತ್ತು ಯಾವುದನ್ನು ಚೇಂಜ್ ಮಾಡೋದು ಬೇಡ. ಕಾಸ್ ಸೈನನ್ನೆಲ್ಲ ನೀವು ಯಾವುದಕ್ಕೂ ಇದು ಮಾಡೋದು ಬೇಡವೇ ಬೇಡ. ಐಡೆಂಟಿಟಿ ಬಂದರೆ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಈಗ ನೋಡಿ, sin A ಇಂಟು sin A ಏನಾಗುತ್ತೆ ಇಲ್ಲಿ? sin² A ಡಿವೈಡೆಡ್ ಬೈ ಏನಿದೆ ಇಲ್ಲಿ?
ಕಾಸ್ ಎ ಪ್ಲಸ್ ಇಲ್ಲಿ ಏನಿದೆ ಕಾಸ್ ಎ ಅಲ್ವಾ. ಬೈ 1 ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಈಗ 1 ಇಂಟು ಸೈನ್ ಸ್ಕ್ವೇರ್ ಏನಾಗುತ್ತೆ ಸೈನ್ ಸ್ಕ್ವೇರ್ ಎ. ಇಲ್ಲಿ ಪ್ಲಸ್ ಇದೆಯಾ ತಗೊಳ್ಳಿ. ಕಾಸ್ ಎ ಇಂಟು ಕಾಸ್ ಎ ಏನು ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಇದನ್ನು ಮಲ್ಟಿಪ್ಲೈ ಮಾಡಿ. ಕಾಸ್ ಎ ಇಂಟು 1 ಏನು ಕಾಸ್ ಎ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಐಡೆಂಟಿಟಿ ಗೊತ್ತಿದೆಯಲ್ಲ ನಿಮಗೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನು ಐಡೆಂಟಿಟಿ ಇಸ್ ಈಕ್ವಲ್ಸ್ ಟು 1 ಬರೆಯೋದಾ 1 ಬೈ ಕಾಸ್ ಎ. 1 ಬೈ ಕಾಸ್ ಅಂದರೆ ಏನು ಹೇಳಿ. 1 ಬೈ ಕಾಸ್ ಯಾವುದ್ರದ್ದು ರೆಸಿಪ್ರೋಕಲ್ ಸೆಕೆಂಡ್ ಎ. ಅವ್ರು ಅದೇ ಪ್ರೂವ್ ಮಾಡ್ಲಿಕ್ಕೆ ಹೇಳಿದಲ್ಲ ಸೆಕೆಂಡ್ ಎ ಅಂತ, ಹೆನ್ಸ್ ಪ್ರೂವ್ಡ್. ಸಿಂಪಲ್ ಇದ್ದಾರೆ ಸ್ಟೂಡೆಂಟ್ಸ್. ಇದೆಲ್ಲ ಈಸಿ ಇದೆ. ಇದಕ್ಕೆಲ್ಲ ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ ಆ್ಯಂಡ್ ಟೈಮು ಕೂಡ ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ನು 7th ಕ್ವಶನ್ನು ಇನ್ನೊಂದು ಮಾಡ್ತೇನೆ ಆಯಿತಾ. 13 sin theta is equals to 12. Find the value of cosec theta. 13 sin theta. ಇಷ್ಟೊತ್ತು ನಂಬರ್ಸ್ಗಳೆಲ್ಲ ಇಲ್ಲೇ ಇರ್ತಿದ್ದಿತ್ತು, ಬಟ್ ಇಲ್ಲೊಂದು ಯಾವುದು ಇದ್ರ ಪಕ್ಕನೇ ಇದೆ. ಇದನ್ನು ಆಚೆ ತಗೊಂಡು ಹೋಗೋಣ. ಇಂಟು 13 ಆಚೆಗಡೆಗೆ ಹೋಗುವಾಗ ಏನಾಗುತ್ತೆ ಹೇಳಿ ಡಿವೈಡೆಡ್ ಬೈ 13 ಆಯಿತು. ಇದು ಸೈನ್ ತೀಟ. ಕ್ವಶನ್ ಏನು ಕೇಳಿದ್ದವರು ಕೊಸೆಕ್ ತೀಟ. ಸೈನ್ ತೀಟಕ್ಕೂ ಕೊಸೆಕ್ ತೀಟಕ್ಕೂ ಏನು ಇದೆ ಹೇಳಿ ರಿಲೇಷನ್ಶಿಪ್ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದರೆ ಏನು ಹೇಳಿ ಸೈನ್ ತೀಟ ಏನು ಆನ್ಸರ್ ಬಂದಿದೆಯಲ್ಲ ಅದ್ರ ಉಲ್ಟಾ. ಇದು 12/13 ಇದ್ರೆ ಇದೇನಾಗುತ್ತೆ 13/12. ಸರಿಯಾ? ದ ಆನ್ಸರ್ ಈಸ್ 13/12. 8th ಪ್ರಾಬ್ಲಮ್. ಫೈಂಡ್ ದ ವ್ಯಾಲ್ಯೂ ಆಫ್ tan 45 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿ. ಎರಡೂ ಕೂಡ ಟೇಬಲಲ್ಲಿ ಇದೆಯಲ್ಲ. tan 45 ವ್ಯಾಲ್ಯೂ ಏನು 1 ಪ್ಲಸ್ ಕಾಟ್ 45 ವ್ಯಾಲ್ಯೂ ಏನು 1. ಎರಡು ಗೊತ್ತಿದೆಯಲ್ಲ ನಿಮಗೆ. 1 + 1 ಏನು 2. ದಟ್ಸ್ ಇಟ್ ಸ್ಟೂಡೆಂಟ್ಸ್. ಓಕೆ ಇದಿಷ್ಟು ಈಗ ಈ ಸದ್ಯಕ್ಕೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಉಳಿದದ್ದನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮಾಡ್ತಾನೆ ಪಾರ್ಟ್ 3 ಯಾಕಂತ ಕೇಳಿದರೆ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಯಾವುದನ್ನು ಬಿಡಬಾರ್ದು, ಎಲ್ಲ ಟೈಪ್ ಪ್ರಾಬ್ಲಮನ್ನು ಮಾಡಬೇಕು ಆಯಿತಾ. ಇದರಲ್ಲಿ ನಾನೀಗ ಮಾಡ್ತಾ ಇರೋದು 1 ಮಾರ್ಕ್ಸ್ ಇದೆಲ್ಲ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ 2 ಮಾರ್ಕ್ಸ್ ಇದು ಮಾಡ್ತಾನೆ, 3 ಮಾರ್ಕ್ಸ್ ಇದು ಯಾವ್ದು ಬಂದಿದೆ ಪ್ರೀವಿಯಸ್ ಇಯರ್ಲಿ ಅದನ್ನು ಮಾಡ್ತೇನೆ ಸ್ಟೂಡೆಂಟ್ಸ್ ಆಯಿತಾ. ಹೋಪ್ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನಂಗೆ ಕೇಳಿ, ಮೆಸೇಜ್ ಮಾಡಿ, ಟೆಕ್ಸ್ಟ್ ಮಾಡಿ ಆಯಿತಾ. ಏನಾದರೂ ಡೌಟ್ ಇದ್ದರೆ ಕೇಳಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲ್ ಇಶ್ಯೋ. ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.